ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕೊರೆಯುವ ಚಳಿ ಇದ್ದರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಚಳಿಯ ಪ್ರಮಾಣ ಕಡಿಮೆ ಇದೆ. ಹೀಗಾಗಿ ತೀರ ಪ್ರದೇಶಗಳಿಗೆ ವಿದೇಶಿ ಹಕ್ಕಿಗಳು ಹಾರಿ ಬರುತ್ತಿದ್ದು ಅಂಕೋಲದ ಕಡಲ ತೀರಕ್ಕೆ ಸೀಗಲ್ಗಳ ಕಲರವ ಮನೆ ಮಾಡಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಚಳಿಯ ಆರ್ಭಟ ಜೋರಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಬೆಚ್ಚಗಿನ ವಾತಾವರಣವಿದೆ. ಹೀಗಾಗಿ ಉತ್ತಮ ಹವಾಮಾನ, ಆಹಾರ ಬಯಸಿ ಬರುವ ವಿದೇಶಿ ಹಕ್ಕಿಗಳಿಗೆ ಜಿಲ್ಲೆಯ ಕರಾವಳಿ ನೆಲೆ ಕಟ್ಟಿಕೊಟ್ಟಿದೆ. ಹೌದು, ಕಾರವಾರ ಅಂಕೋಲಾ ಭಾಗದ ಕಡಲ ತೀರಕ್ಕೆ ಇದೀಗ ಸೀಗಲ್ಗಳ ಹಿಂಡೆ ಲಗ್ಗೆ ಇಟ್ಟಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಕೋಲಾದ ಕೇಣಿ, ಕಾರವಾರ ಕಡಲ ತೀರಗಳಲ್ಲಿ ಹಕ್ಕಿಗಳು ನೆಲೆ ಕಂಡುಕೊಂಡಿದ್ದು ಸಂತಾನೋತ್ಪತ್ತಿ ಹಾಗೂ ಆಹಾರಕ್ಕಾಗಿ ಇಲ್ಲಿನ ಕರಾವಳಿಯಲ್ಲಿ ನೆಲೆ ನಿಂತಿದೆ. ಪ್ರತಿ ವರ್ಷ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಸಾವಿರಾರು ಕಿಲೋಮೀಟರ್ ದೂರದಿಂದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಗೆ ಸೀಗಲ್ಗಳು ಬರುತ್ತವೆ. 50ಕ್ಕೂ ಹೆಚ್ಚು ಪ್ರಭೇದದ ಸೀಗಲ್ಗಳಿದ್ದು ಅದರಲ್ಲಿ ಬಿಳಿ, ಕಪ್ಪು ರೆಕ್ಕೆಯ ಸೀಗಲ್, ಬೂದು ಬಣ್ಣದ ಸೀಗಲ್ಗಳು ಕರಾವಳಿ ಭಾಗಕ್ಕೆ ವಲಸೆ ಬರುತ್ತೆ. ಈ ಬಾರಿ ಬೂದು ಬಣ್ಣದ ರೆಕ್ಕೆಯ ಸೀಗಲ್ಗಳು ಹೆಚ್ಚು ಗುಳೆ ಬಂದಿದ್ದು ಕಡಲ ತೀರ ಹಾಗೂ ದ್ವೀಪಗಳಲ್ಲಿ ನೆಲೆ ಕಂಡುಕೊಂಡಿವೆ. ಇನ್ನು ಹಕ್ಕಿಗಳಿಗೆ ಈ ಭಾಗದಲ್ಲಿ ಸಂತಾನೋತ್ಪತ್ತಿಗೆ ಬೇಕಾದ ವಾತಾವರಣ ಹಾಗೂ ಆಹಾರ ಹೆಚ್ಚಾಗಿ ಸಿಗ್ತಾ ಇರೋದ್ರಿಂದ ಇನ್ನು 3-4 ತಿಂಗಳು ಇಲ್ಲೇ ನೆಲೆಸಿ ನಂತರ ಮರಿಗಳೊಂದಿಗೆ ಹಾರಿ ಹೋಗುತ್ತವೆ. ಹೀಗಾಗಿ ಇವುಗಳ ನೆಲೆಗಳನ್ನ ಗುರುತಿಸಿ ಆ ಸ್ಥಳಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂಬುದು ತಜ್ಞರ ಮಾತು. ಚಳಿಗಾಲ ಬಂತಂದರೆ ಈ ನಮ್ಮ ಕರಾವಳಿ ಭಾಗದಲ್ಲಿ ಪಕ್ಷಿಗಳ ಕಲರವ ಕೇಳುವಂಥದ್ದು, ನೋಡುವಂಥದ್ದು. ಯಾಕಂದರೆ ಎಲ್ಲ ಪಕ್ಷಿ ಪ್ರಿಯರಿಗೆ, ಪರಿಸರ ಪ್ರೇಮಿಗಳಿಗೆ ಒಂದೊಂಥರ ಹಬ್ಬ. ಈಗ ಪ್ರಸ್ತುತವಾಗಿ ಕಾರವಾರ ಮಾಜಾಳಿ ಕಡಲ ತೀರ, ಟಾಗೋರ್ ಕಡಲ ತೀರ, ಕೇಣಿ ಕಡಲ ತೀರ, ಹಾಗೆ ಅಘನಾಶಿನಿ ರಾಮ್ಸರ್ ಸೈಟ್ ಮುಂತಾದವುಗಳಲ್ಲಿ ಹೇರಳವಾಗಿ ಸೀಗಲ್ಗಳು ವಿಸಿಟ್ ಮಾಡ್ತಾ ಇವೆ. ಇವು ಮೇನಾಗಿ ಚಳಿಗಾಲದ ವಲಸಿಗ ಪಕ್ಷಿಗಳು. ಸೀಗಲ್ಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜಾತಿ ಇದೆ. ಅದರಲ್ಲಿ 20 ಜಾತಿ ಸಮುದ್ರದಲ್ಲೇ, ಅವುಗಳು ಹೆಚ್ಚು ಸಮುದ್ರಕ್ಕಾಗಿ, ಸಮುದ್ರದ ಮೀನುಗಳಿಗೆ ಅವಲಂಬಿತವಾಗಿವೆ. ಇನ್ನುಳಿದವುಗಳು ಇವನ್ ಸಿಹಿ ನೀರಿನಲ್ಲೂ ಕೂಡ ವಾಸಿಸ್ತವೆ. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಬಂದಿರುವಂಥದ್ರಲ್ಲಿ ಬ್ರೌನ್ ಹೆಡೆಡ್ ಸೀಗಲ್ ಇದೆ, ಬ್ಲ್ಯಾಕ್ ಹೆಡೆಡ್ ಸೀಗಲ್ ಇದೆ ಮತ್ತು ವೈಟ್ ಸೀಗಲ್ಸ್ ಇದೆ. ಈ 3 ಜಾತಿ ವೆರೈಟಿಗಳನ್ನು ನಾವು ಈಗ ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ಹೀಗಾಗಿ ಪ್ರಮುಖ ಏನಂದರೆ ಈ ನಮ್ಮ ವಲಸಿಗ ಪಕ್ಷಿಗಳಿಗಾಗಿ ಅತಿ ಮುಖ್ಯ ಅಂದರೆ ಆಹಾರ. ನಮ್ಮ ಈಗ ಈ ಸಲ ಮೀನುಗಾರಿಕೆ ಉತ್ತಮವಾಗಿದೆ. ತಾರ್ಲಿ ಮೀನುಗಳು ಹೆಚ್ಚಾಗಿ ಇರುವುದರಿಂದ ಈ ಸೀಗಲ್ಗಳು ತಾರ್ಲಿ ಮೀನನ್ನು ಹೆಚ್ಚು ಬೇಟೆಯಾಡ್ತವೆ. ಅದೇ ರೀತಿ ಈಗ ನಮಗೆ ಪ್ರಮುಖವಾಗಿ ಏನಂದರೆ ನಮ್ಮ ಈ ವಾಟರ್ ಬಾಡಿಗಳನ್ನು, ಅಥವಾ ನಾವು ಅಳಿವೆ ಪ್ರದೇಶ ಅಂತೇವೆ, ವೆಟ್ಲ್ಯಾಂಡ್ಗಳನ್ನು ಅಂತ ಹೇಳ್ತೇವೆ. ಈಗ ನಮ್ಮ ಅಘನಾಶಿನಿ ರಾಮ್ಸರ್ ಸೈಟ್ ಆಗಿದೆ. ಇವೆಲ್ಲ ಪಕ್ಷಿ ಸಂಕುಲನಕ್ಕಾಗಿ ಅತಿ ಅವಶ್ಯಕ. ಹೀಗಾಗಿ ಅವುಗಳನ್ನು ನಾವು ಆ್ಯಸ್ ಯೂಶುವಲ್ ನ್ಯಾಚುರಲ್ ಆಗಿ ಇಡುವುದನ್ನೇ ನಮ್ಮ ಪ್ರಯಾರಿಟಿ ಆಗಬೇಕು ಅಂತ ಹೇಳ್ತಾರೆ. ಸದ್ಯ ಪ್ರತಿನಿತ್ಯ ಮುಂಜಾನೆ ಸೀಗಲ್ಗಳು ಕಡಲ ತೀರಗಳಲ್ಲಿ ಗುಂಪು ಗುಂಪಾಗಿ ಕಾಣಸಿಗ್ತಾ ಇದ್ದು ಪಕ್ಷಿ ಪ್ರಿಯರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ಜೊತೆಗೆ ದೂರದ ಪ್ರವಾಸಿಗರನ್ನು ತನ್ನತ್ತ ಸೆಳೀತಾ ಇದೆ. ಆದರೆ ಹಕ್ಕಿಗಳ ನೆಲೆಗಳಿಗೆ ತೊಂದರೆ ಆಗದಂತೆ ಜಾಗ್ರತೆ ವಹಿಸುವುದು ಅಗತ್ಯವಾಗಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.